ಎಲ್ಲರಿಗೂ ನಮಸ್ತೆ. ನಾನಿವತ್ತು 34-35 ಸೈಜ್ನ ಬ್ಲೌಸ್ ಕಟ್ಟಿಂಗ್ ತೋರಿಸ್ತಾ ಇದ್ದೇನೆ. ಮೊದಲಿಗೆ ಲೆಂತ್ 14 ಇಂಚು. ನಾವು ಲೆಂತ್ ಯಾವಾಗಲೂ ಲೋವರ್ ಚೆಸ್ಟ್ನಿಂದ ಕೆಳಗೆ ಎಷ್ಟು ಉದ್ದ ಬೇಕು ಅಷ್ಟು ತೆಗೆದುಕೊಳ್ಬೇಕು. ನನ್ನ ಲೋವರ್ ಚೆಸ್ಟ್ 12.5, ಅದಕ್ಕೆ 1.5 ಇಂಚು ಆ್ಯಡ್ ಮಾಡಿದಾಗ ನನಗೆ 14 ಇಂಚು ಸಿಕ್ಕಿದೆ. ಇಲ್ಲಿ ನೋಡಿ, ನನಗೆ 14 ಇಂಚು ಫ್ರಂಟ್ ಲೆಂತ್ ಬೇಕಾಗುತ್ತೆ. ಈಗ ಶೋಲ್ಡರ್ 7.25 ಅಂದರೆ ಫುಲ್ ಶೋಲ್ಡರ್ 14.50. ಇಲ್ಲಿ 1 ಇಂಚು ಡೌನ್. ಹಾಗೆಯೇ ನೆಕ್ ವಿಡ್ತ್ 2.75. ಹಾಗೆಯೇ ಇದನ್ನು ನೆಕ್ ವಿಡ್ತ್ ಮತ್ತು ಶೋಲ್ಡರ್ ಡೌನನ್ನು ಜಾಯಿಂಟ್ ಮಾಡ್ಕೋಬೇಕು. ಇನ್ನು ಆರ್ಮೋಲ್ ಲೆಂತ್ ನಾವು ಎಷ್ಟು ಬೇಕಾದರೂ ತೆಗೆದುಕೊಳ್ಬೋದು. 6-7 ಇಂಚುವರೆಗೂ ತೆಗೆದುಕೊಳ್ಬೋದು. ಸ್ಟ್ಯಾಂಡರ್ಡ್ ನಾವು 7 ತೆಗೆದುಕೊಳ್ತೇವೆ ಯಾವಾಗಲೂ. ಇಲ್ಲಿ ನೋಡಿ, ನಾನೀಗ ಕಡಿಮೆ ತೆಗೆದುಕೊಂಡು ನಿಮಗೆ ತೋರಿಸ್ತೇನೆ ಯಾವ ರೀತಿ ನಾವು ಆರ್ಮೋಲನ್ನು ಅಲ್ಲಿ ಸೆಟ್ ಮಾಡಬೇಕಂತ. ಮೊದಲಿಗೆ ಆರ್ಮೋಲ್ ಲೆಂತ್ ತೆಗೆದುಕೊಂಡು ಅದೇ ಚೆಸ್ಟ್ ಲೈನ್ ಆಗಿರುತ್ತೆ. ಇಲ್ಲಿ ನೋಡಿ, 8.25 ಮತ್ತು 1/2 ಇಂಚ್ ಎಕ್ಸ್ಟ್ರಾ ಅಂದರೆ 83 ಚೆಸ್ಟ್ ಸೈಜ್. ಹಾಗೆ ಇಲ್ಲಿ ಶೋಲ್ಡರ್ ಮೈನಸ್ ಮಾಡಿದ್ದು 1 ಇಂಚು ಫ್ರಂಟ್ ಆಗಿರೋದ್ರಿಂದ 1 ಇಂಚು ಮೈನಸ್ ಮಾಡಿದ್ದೇನೆ. ಹಾಗೆ ಆರ್ಮೋಲ್ ಹತ್ತಿರ ಪುನಃ 1/2 ಇಂಚು ಮೈನಸ್ ಮಾಡ್ಕೋಬೇಕು. ನಮಗೆ ಶೋಲ್ಡರ್ ಮೈನಸ್ ಮಾಡಿದಲ್ಲಿ ಎಷ್ಟು ಬಂದಿದೆಯೋ ಅದಕ್ಕಿಂತ ಪುನಃ 1/2 ಇಂಚು ಮೈನಸ್ ಮಾಡಿಕೊಂಡು ಈ ಥರ ಡ್ರಾ ಮಾಡ್ಕೋಬೇಕು. ನೋಡಿ, ಈಗ ಡಾಟ್ 9.50 ಡಾಟ್ ಲೆಂತ್ ಇದು. ಹಾಗೆಯೇ ಡಾಟ್ ವಿಡ್ತ್ 10ನೇ ಭಾಗ ಚೆಸ್ಟ್ನ ಅಂದರೆ 3.25. ಅದಕ್ಕಿಂತ 3/4 ಇಂಚು ಕಡಿಮೆ ಮಾಡಿ ನಾವು ವೇಸ್ಟ್ ಹತ್ತಿರ ಕಡಿಮೆ ಮಾಡ್ಕೋಬೇಕು. 3/4 ಇದ್ದದ್ದು ಇಲ್ಲಿ ಕಡಿಮೆ ಆಗ್ತದೆ. ಈಗ ನಾವು ಈ 3 ಪಾಯಿಂಟನ್ನು ಜಾಯಿಂಟ್ ಮಾಡಬೇಕು. ಅದಕ್ಕಿಂತ ಮೊದಲು ಹೀಗೆ ಶೇಪ್ ಕೊಡುವ. ಇದು ನಮ್ಮ ಪ್ರಿನ್ಸಸ್ ಕಟ್ನ ಫಸ್ಟ್ ಪಾರ್ಟ್. ಹಾಗೆ ಇಲ್ಲಿ 2 ಪಾಯಿಂಟ್ನಷ್ಟು ಡೌನ್ ತೆಗೆದುಕೊಳ್ಬೇಕು. ಇದು ನಾವು ಸ್ಟಿಚ್ ಮಾಡುವಾಗ ಸ್ಟ್ರೈಟಾಗಿ ಬರಬೇಕು ಅನ್ನೋ ಕಾರಣಕ್ಕೆ. ಮತ್ತು ಇಲ್ಲಿ 3/4 ಇಂಚಿನಷ್ಟು ನಾನು ಡಾಟ್ ತೆಗೆದುಕೊಳ್ತೇನೆ. ಇಲ್ಲಿ ಚೆಸ್ಟಿಗೂ ಅಪ್ಪರ್ ಚೆಸ್ಟಿಗೂ ತುಂಬ ವ್ಯತ್ಯಾಸ ಏನಿಲ್ಲ, ಕೇವಲ 1 ಇಂಚಿನಷ್ಟು ಮಾತ್ರ ವ್ಯತ್ಯಾಸ ಇರೋದು. ಹಾಗೆ ನಾವು ಡಾಟ್ ಲೆಂತನ್ನು ಒಂದೇ ರೀತಿ ಮಾಡ್ಕೋಬೇಕು. ಆಮೇಲೆ ನೋಡಿ, ನಾವೀಗ ಆರ್ಮೋಲು 16 ಬರಬೇಕು. ಇಲ್ಲಿ ನೋಡಿ ಎಷ್ಟು ಬರ್ತಾ ಇದೆ ಅಂತ. ನನಗೆ ಇಲ್ಲಿ 16 ಬರ್ತಾ ಇಲ್ಲ. ನೋಡಿ, 16 ಬರ್ತಾ ಇಲ್ಲ. ಆಗ ಏನು ಮಾಡಬೇಕಂದ್ರೆ ಪುನಃ 1/2 ಇಂಚು ಎಷ್ಟು ಬೇಕೋ ಅಷ್ಟು ಕೆಳಗೆ ಲೈನ್ ಎಳೆದುಕೊಂಡು ನಾವು ಆರ್ಮೋಲನ್ನು ಅಲ್ಲಿ 16 ಇಂಚಿ ಬರೋ ಹಾಗೆ ಮಾಡ್ಕೋಬೇಕು. ನಮಗೆ ಇಲ್ಲಿ ಮೇನ್ ಇಂಪಾರ್ಟೆಂಟ್ ಆರ್ಮೋಲ್ ಎಷ್ಟು ಕೆಳಗೆ ಹೋಗಿದೆ ಅನ್ನೋದಲ್ಲ, ಆರ್ಮೋಲ್ನ ಮೆಜರ್ಮೆಂಟ್ ಕರೆಕ್ಟ್ ಬಂದಿದೆಯಾ ಇಲ್ವಾ. ನಮಗಿಲ್ಲಿ 16 ಬರಲೇಬೇಕು. ಸೊ ಈಗ ನೋಡಿ 16 ಬರ್ತಾ ಇದೆ. ಅಲ್ಲಿ ಮೊದಲಿಗೆ 1/2 ಇಂಚ್ ಕಡಿಮೆ ಆಗಿತ್ತು. ಈಗ ನೋಡಿ ಸರಿಯಾಗಿ ಕರೆಕ್ಟಾಗಿ 8 ಬಂದಿದೆ. ಈ ಥರ ನಾವು ಆರ್ಮೋಲನ್ನು ಸೆಟ್ ಮಾಡ್ಕೋಬೇಕು. ಆಗ ಮಾತ್ರ ನಮಗೆ ಪರ್ಫೆಕ್ಟಾಗಿ ಫಿಟ್ಟಿಂಗ್. ಈಗ ನೋಡಿ, ನಾವು ವೇಸ್ಟ್ ಡಾಟ್ ತೆಗೆದುಕೊಳ್ಳುವ. ಇಲ್ಲಿ ವೇಸ್ಟ್ ಡಾಟ್ ತುಂಬ ಜಾಸ್ತಿ ತೆಗೆದುಕೊಳ್ಬೇಕಂತಿಲ್ಲ, ಯಾಕೆಂದರೆ ಇಲ್ಲಿ ಚೆಸ್ಟ್ ಮತ್ತು ಅಪ್ಪರ್ ಚೆಸ್ಟಿಗೆ ತುಂಬ ವ್ಯತ್ಯಾಸ ಏನಿಲ್ಲ. 33 ಅಂದರೆ ಅಪ್ಪರ್ ಚೆಸ್ಟ್, 34 ಚೆಸ್ಟ್ ಆಗಿರೋದ್ರಿಂದ 34.5 ಚೆಸ್ಟ್ ಆಗಿರೋದ್ರಿಂದ ಇಲ್ಲಿ ಖಾಲಿ 2.5 ನಮಗೆ ಸಾಕಾಗತ್ತೆ. ಹಾಗೆ ಈ ಡಾಟನ್ನು ನೀಟಾಗಿ ಡ್ರಾ ಮಾಡ್ಕೊಳ್ಬೇಕು. ಅದೇ ರೀತಿ ನಾವು ವೇಸ್ಟ್ ಡಾಟಲ್ಲಿ ಕೂಡ ಒಂದೇ ಲೆಂತ್ ಕೂಡ ನೋಡ್ಕೋಬೇಕು. ನೋಡಿ, ಈ ಥರ ಶೇಪ್ ಕೊಡುವಾಗ ನೀಟಾಗಿ ಶೇಪ್ ಕೊಡಿ. ಇದೇ ರೀತಿ ನಾವು ಡಾಟ್ ಲೆಂತ್ ಕೂಡ ನೋಡ್ಕೋಬೇಕು. ನಿಮಗೆ ಸರಿ ಕಾಣಿಸ್ತಾ ಇಲ್ವಾ ಏನೋ ನೋಡಿ, ಈ ಥರ ನೀಟಾಗಿ ಶೇಪ್ ಕೊಟ್ಟರೆ ನಾವು ಬಾಡಿಗೆ ಹಾಕಿದ ಮೇಲೆ, ಬ್ಲೌಸ್ ಹಾಕಿದ ಮೇಲೆ ತುಂಬ ನೀಟಾಗಿ ಕಾಣುತ್ತೆ. ಇದು ಕ್ರಾಪ್ ಟಾಪಿಗೆಲ್ಲ ಇದೇ ರೀತಿ ನಾವು ಪ್ರಿನ್ಸಸ್ ಕಟ್ಟಲ್ಲಿ ಮಾಡೋದ್ರಿಂದ ನೀಟಾಗಿ ಕಾಣುತ್ತೆ. ಇಲ್ಲಿ ನೋಡಿ, ಡಾಟ್ ಲೆಂತ್ ಕೂಡ ಎಷ್ಟಿದೆಯೋ ಅಷ್ಟೇ ಮಾಡಿಕೊಳ್ಬೇಕು ವೇಸ್ಟ್ ಡಾಟ್. ಈಗ ವೇಸ್ಟ್ 28 ಅದರ 4ನೇ ಭಾಗ
7 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು. ಅದಕ್ಕಿಂತ ಮುಂಚೆ ಇಲ್ಲಿ ಮೈನಸ್ ಮಾಡ್ಕೊಳ್ಬೇಕು. ಅಂದರೆ 2.5 ಈ ಸೈಡ್ ಇದೆ ಮತ್ತು ಉಳಿದದ್ದು ಆ ಸೈಡಿಗೆ ತೆಗೆದುಕೊಂಡು 1/4 ಇಂಚಿನಷ್ಟು ನಾವು ಇದು 1.5 ಕೂಡ ಮಾಡ್ಬೋದು. ನಾನಿಲ್ಲಿ 1/4 ಇಂಚಿನಷ್ಟು ಮಾತ್ರ ಮೈನಸ್ ಮಾಡ್ಕೊಳ್ತೀನಿ. ಯಾಕೆಂದರೆ ನನಗೆ ಬ್ಲೌಸು ಲೆಂತ್ ಬ್ಯಾಕಲ್ಲಿ ಬೇಕು. ಅದಕ್ಕೆ ಕಾರಣಕ್ಕಾಗಿ ನಾನು 1 ಇಂಚು ಪರ್ಫೆಕ್ಟ್ ಫಿಟ್ಟಿಂಗ್ ಅಂದರೆ 1.5 ಇಂಚು ಮಾಡಿದರೆ ನಿಮಗೆ ಸ್ವಲ್ಪನೂ ಲೂಸ್ ಬರಲ್ಲ. ಇದು ಸ್ವಲ್ಪ ಲೂಸ್ ಬರುತ್ತೆ. ನೀವು 1.5 ಇಂಚ್ ಮೈನಸ್ ಮಾಡಿದರೆ ಇಲ್ಲಿ ಎಲ್ಲಿಯೂ ಕೂಡ ನಮಗೆ ಲೂಸ್ ಬರದೆ ಟೈಟಾಗಿ ಬ್ಲೌಸು ನಿಲ್ಲುತ್ತೆ. ಇಲ್ಲಿ ನೋಡಿ ನಾನು ನೆಕ್ ಶೇಪ್ ಕೊಟ್ಟಿದ್ದೇನೆ, ರೌಂಡ್ ಶೇಪಾಗಿ ಕೊಟ್ಟಿದ್ದೇನೆ. ಈಗ ನಮ್ಮ ಫ್ರಂಟ್ ಪಾರ್ಟ್ ರೆಡಿಯಾಗಿದೆ. ಇನ್ನು ನಾವು ಕಟ್ ಮಾಡುವ. ಇದು ಫುಲ್ಲು ರೆಡಿ. ನಾವು ಬ್ಲೌಸ್ ಸ್ಟಿಚ್ ಮಾಡಿದ ಮೇಲೆ ಇದೇ ಲೆಂತ್ ಬರುತ್ತೆ. ಇಲ್ಲಿ ನೋಡಿ ಮತ್ತೊಂದು ಮೇನ್ ಪಾಯಿಂಟ್ ಅಂದರೆ ನಮ್ಮ ಡಾಟ್ ನಾವು ಮಾರ್ಕ್ ಮಾಡಿದ್ದಾಗ ಡಾಟ್ ಎಷ್ಟಿತ್ತು 9.5. ಅದೇ ಮಾರ್ಕ್ ಮಾಡಿದ ಮೇಲೆ 1/2 ಇಂಚ್ ಲೆಸ್ ಆಗುತ್ತೆ ಇಲ್ಲಿ. ಅಂದರೆ 9 ಇಂಚಿಗೆ ಬಂದು ನಿಲ್ಲುತ್ತೆ. ಆಗ ಏನಾಗುತ್ತೆ ಅಂದರೆ ನಮ್ಮ ಬ್ಲೌಸು ಟೈಟಾಗಿ ನಿಲ್ಲುತ್ತೆ. ಅಂದರೆ ಶೋಲ್ಡರಿಂದ ಬ್ಲೌಸು ಜಾರೋದಿಲ್ಲ. ಬೇಕಾದರೆ ನೀವು ಟ್ರೈ ಮಾಡಿ ನೋಡಿ. ಇದು ಪರ್ಫೆಕ್ಟ್ ಫಿಟ್ಟಿಂಗ್ ಡ್ರಾಫ್ಟಿಂಗ್ ಅಂತಲೇ ಹೇಳ್ಬೋದು. ನಾನು ಈ ಮೆಥಡಲ್ಲಿ ತುಂಬ ಮಂದಿಗೆ ಬ್ಲೌಸು ಸ್ಟಿಚ್ ಮಾಡಿ ಕೊಟ್ಟಿದ್ದೇನೆ. ಎಲ್ಲಿಯೂ ಕಂಪ್ಲೇಂಟ್ ಬರಲಿಲ್ಲ. ನೀವು ಕೂಡ ಇದನ್ನು ಟ್ರೈ ಮಾಡಿ ನೋಡ್ಬೋದು. ನೋಡಿ ಈ ರೀತಿ ಕಟ್ ಮಾಡಿ. ಮೊದಲೇ ನಾವು ಡಾಟ್ ಕಟ್ ಮಾಡಬಾರ್ದು. ಮೊದಲು ನೆಕ್ ಹಾರ್ಮೋಲ್ ಡಾಟ್ ಮೊದಲೇ ಕಟ್ ಮಾಡಬಾರ್ದು. ನಾನಿಲ್ಲಿ ಕಟ್ ಮಾಡಿದ್ದೇನೆ, ಪರವಾಗಿಲ್ಲ. ಆದರೂ ನೀವು ಬ್ಯಾಕ್ ಕಟ್ ಮಾಡಿದ ಮೇಲೆ ಆರ್ಮೋಲ್ ಡಾಟನ್ನು ಕಟ್ ಮಾಡಿ. ಯಾಕೆಂದರೆ ನಿಮಗೆ ಅಲ್ಲಿ ಆರ್ಮೋಲ್ ಲೆಂತ್ ಕರೆಕ್ಟಾಗಿ ಡ್ರಾ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ನೀವು ಕಸ್ಟಮರು ಬ್ಲೌಸು ಮೆಷರ್ಮೆಂಟಿಗೆ ಬ್ಲೌಸ್ ಕೊಟ್ಟರೂ ಸಹ ನೀವು ಅವರ ಬಾಡಿ ಮೆಷರ್ಮೆಂಟ್ ಕೂಡ ತೆಗೆದುಕೊಳ್ಬೇಕು. ಯಾಕೆಂದರೆ ನಿಮಗೆ ಬ್ಲೌಸಲ್ಲಿ ಕರೆಕ್ಟಾಗಿ ಅವರ ಡಾಟ್ ಪಾಯಿಂಟ್ ಮತ್ತು ಲೋವರ್ ಚೆಸ್ಟ್ ಹಾಗೆಯೇ ಲೆಂತ್ ಕರೆಕ್ಟಾಗಿ ಗೊತ್ತಾಗೋದಿಲ್ಲ. ಹಾಗೆಯೇ ಶೋಲ್ಡರ್ ಕೂಡ ಅಷ್ಟು ಪರ್ಫೆಕ್ಟಾಗಿ ಗೊತ್ತಾಗೋದಿಲ್ಲ. ಅದಕ್ಕೆ ಬೇಕಾಗಿ ನೀವು ಶೋಲ್ಡರ್ ಹಾಗೆ ಚೆಸ್ಟ್, ವೇಸ್ಟ್ ಹಾಗೂ ಡಾಟ್ ಪಾಯಿಂಟನ್ನು ತೆಗೆದುಕೊಂಡ್ರೆ ನಿಮಗೆ ಕರೆಕ್ಟಾಗಿ ಡ್ರಾಫ್ಟಿಂಗ್ ಮಾಡಲಿಕ್ಕೆ ಯೂಸ್ ಆಗುತ್ತೆ. ನೋಡಿ ಇಲ್ಲಿ ನಾನು ಬ್ಯಾಕ್ ಪಾರ್ಟನ್ನು ಹೇಗೆ ಕಟ್ ಮಾಡ್ತೇನೆ ಅಂದರೆ ಫ್ರಂಟ್ ಪಾರ್ಟನ್ನು ಆ್ಯಸ್ ಇಟ್ ಈಸ್ ಇಟ್ಕೊಂಡು ಮತ್ತೆ ನಾವು ಇಲ್ಲಿ ಮಾರ್ಕ್ ಮಾಡ್ಕೊಳ್ಬೇಕು. ನೋಡಿ ನಮ್ಮ ಲೈನ್ ಎಲ್ಲ ನೀಟಾಗಿ ಸ್ಟ್ರೇಟ್ ಇರಬೇಕು. ನಾವು ಎಲ್ಲಿ ಲೈನ್ ಕೊಟ್ಟಿದ್ದೇವೋ ಅದೇ ರೀತಿ ಇರಬೇಕು. ನಾನು ಫ್ರಂಟಲ್ಲಿ 1/2 ಇಂಚ್ ಎಕ್ಸ್ಟ್ರಾ ಕೊಟ್ಟಿದ್ದೆ, ಅದು ಕೊಡಬಾರ್ದು ಬ್ಯಾಕಲ್ಲಿ. ಇದು ನಾರ್ಮಲ್ ಡೀಪ್ ಇದು ನಮ್ಮದು ನಾರ್ಮಲ್ ಡೀಪ್ ಅಂದರೆ ಫ್ರಂಟ್ 6, 7 ಹಾಗೆ ಬ್ಯಾಕಲ್ಲಿ ಕೂಡ ಸೇಮ್ ಮೆಜರ್ಮೆಂಟ್ ಅಂದರೆ 6, 7 ಅಥವಾ 8, 9ವರೆಗೂ ಕೂಡ ಇದನ್ನು ನಾರ್ಮಲ್ ಡೀಪ್ ಎಂದು ಹೇಳ್ತೇವೆ. ಅದಕ್ಕಿಂತ ಕೆಳಗೆ ಬಂದರೆ ಡೀಪಿಗೆ ಬ್ಯಾಕ್ಲೆಸ್ ಎಲ್ಲ ಇರುತ್ತಲ್ಲ ಅದು ಫುಲ್ ಡೀಪ್ ಆಗಿರುತ್ತೆ. ಇಲ್ಲಿ ನೋಡಿ ನಾವು ಬ್ಯಾಕ್ ಲೆಂತ್ ಈ ಥರ ತೆಗೆದುಕೊಳ್ಬೇಕು. ಇದು ಚೆಸ್ಟ್ ಲೈನ್. ಹಾಗೆಯೇ ಚೆಸ್ಟ್ ಎಷ್ಟಿದೆ 8.25 ಅಷ್ಟೇ ತೆಗೆದುಕೊಳ್ಬೇಕು. ಇಲ್ಲಿ ಎಕ್ಸ್ಟ್ರಾ ಯಾವುದೇ ತೆಗೆದುಕೊಳ್ಬಾರ್ದು. ಇಲ್ಲಿ ವೇಸ್ಟ್ 7+1 ಅಷ್ಟು ಮಾತ್ರ. ಹಾಗೆಯೇ ಇಲ್ಲಿ ನೋಡಿ ನಾನು ಶೋಲ್ಡರ್ ಕೂಡ ಮೈನಸ್ ಮಾಡ್ತೇನೆ. ಫ್ರಂಟಲ್ಲಿ 1 ಇಂಚು ಶೋಲ್ಡರ್ ಮೈನಸ್ ಮಾಡಿದ್ದೆ. ಇಲ್ಲಿ ನಾನು 0.25 1/4 ಇಂಚಿನಷ್ಟು ಮಾತ್ರ ಮೈನಸ್ ಮಾಡ್ಕೊಳ್ತಾ ಇದ್ದೇನೆ. ಹಾಗೆ ಮೈನಸ್ ಮಾಡಿಕೊಂಡ ಮೇಲೆ ನಾವು ಶೋಲ್ಡರ್ ಒಂದೇ ರೀತಿ ಮಾಡ್ಕೋಬೇಕು. ಯಾಕೆಂದರೆ ಫ್ರಂಟ್ ಶೋಲ್ಡರ್ ಎಷ್ಟಿದೆಯೋ ಹಾಗೆ ಬ್ಯಾಕ್ ಶೋಲ್ಡರ್ ಅದಕ್ಕೆ ಮ್ಯಾಚ್ ಮಾಡ್ಕೋಬೇಕು. ಹಾಗೆ ಸ್ವಲ್ಪ ಕ್ರಾಸಾಗಿ ಆರ್ಮೋಲನ್ನು ತೆಗೆದುಕೊಂಡು ಈ ಥರ ಡ್ರಾ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಇದು ಮಾಡಿದ ಮೇಲೆ ನಾವು ಸೈಡ್ ಲೈನ್ ಎಳೆದುಕೊಳ್ಬೇಕು. ಅಂದರೆ ಇದು ಮಾರ್ಜಿನ್ ಅಂದರೆ ಸ್ಟಿಚಿಂಗ್ ಲೈನ್ ಇದು. ನೆಕ್ಸ್ಟ್ ನಾವು ಶೋಲ್ಡರನ್ನು ಮೊದಲು ಕರೆಕ್ಟ್ ಮಾಡ್ಕೋಬೇಕು. ಅಂದರೆ ನೀವು ಕಸ್ಟಮರ್ ಹತ್ರ ಕೇಳಬೇಕು ನಿಮಗೆ ಶೋಲ್ಡರ್ ಎಷ್ಟು ಇಂಚಿನದ್ದು ಬೇಕು ಅಂತ. ಕೆಲವರು 2 ಹೇಳ್ತಾರೆ, ಇನ್ನು ಕೆಲವರು 2.5, ಕೆಲವರು 1.5 ಎಲ್ಲ ಹೇಳ್ತಾರೆ. ಅವರಿಗೆ ಎಷ್ಟು ಬೇಕೋ ಅಷ್ಟು. ಹಾಗೆಯೇ ಡೀಪ್ ತೆಗೆದುಕೊಳ್ಳುವಾಗ ಕೂಡ ನಾವು ಬ್ಯಾಕ್ ಬೆಲ್ಟ್ ಕೇಳಿದರೆ ಒಳ್ಳೆಯದು. ಇಲ್ಲಿ ನೋಡಿ ಬ್ಯಾಕ್ ಬೆಲ್ಟ್ ಅಂದರೆ ಬ್ಯಾಕಲ್ಲಿ ಬರುತ್ತಲ್ಲ ಪಟ್ಟಿ, ಅದು ಬ್ಯಾಕ್ ಪಟ್ಟಿ.
ಇದು ಎಷ್ಟು ಬೇಕು ಅಂತ ನಾನಿಲ್ಲಿ 3.5 ಇಂಚು ಕೊಟ್ಟಿದ್ದೇನೆ. ಬಾಕಿಯದ್ದು ನಮಗೆ ಡೀಪ್ ಸಿಗುತ್ತೆ, ಅಂದರೆ ಉಳಿದದ್ದೆಷ್ಟು ಅಷ್ಟು ಡೀಪ್ ಸಿಗುತ್ತೆ. ಹಾಗೆ ನೋಡಿ ಈಗ ಈ ಥರ ಕಟ್ ಮಾಡಬೇಕು. ಇದು ರೌಂಡ್ ಶೇಪು. ಹಾಗೆ ಇಲ್ಲಿ ಟಕ್ಸ್ ಕೊಟ್ಟಿದ್ದೇನೆ, 1 ಇಂಚಿನ ಟಕ್ಸ್. ಹಾಗೆ 1/2 ಇಂಚ್ ಎಕ್ಸ್ಟ್ರಾ ತೆಗೆದುಕೊಂಡು ಇದು 1/2 ಇಂಚ್ ಎಕ್ಸ್ಟ್ರಾ. ಇದು ಯಾಕೆ ತೆಗೆದುಕೊಳ್ಳೋದಂದರೆ ನಾವು ಟಕ್ಸ್ ಹಿಡಿದ ಮೇಲೆ ಅದನ್ನು ಸ್ಟ್ರೈಟ್ ಮಾಡಲಿಕ್ಕೆ ಈ ಥರ 1/2 ಇಂಚಿನ ಗೆರೆ ಹಾಕ್ಕೊಂಡು ಮೊದಲು ಕಟ್ ಮಾಡ್ಕೊಬೇಕು. ಇದು ನೋಡಿ ರೌಂಡ್ ಶೇಪು, ಫುಲ್ ರೌಂಡೇ ಬರೋದು. ಈ ಥರ ಕಟ್ ಮಾಡಿಕೊಂಡು ನೆಕ್ಸ್ಟ್ ನಾವು ಆರ್ಮೋಲು ನೀಟಾಗಿ ಕಟ್ ಮಾಡಬೇಕು. ಇಲ್ಲಿ ಕೂಡ ಆರ್ಮೋಲು ತುಂಬ ಶೇಪಲ್ಲಿ ಬರಬೇಕು. ಈಗ ನೋಡಿ ಡಾಟ್ ಹಿಡಿಯುವ. ಇಲ್ಲಿ 1/2 ಇಂಚಿನ ಹಾಫ್ 1 ಇಂಚಿನ ಡಾಟ್ ನೋಡಿ. ಬ್ಯಾಕಲ್ಲಿ 4.5 ಲೆಂತ್, ಹಾಗೆ 1 ಇಂಚಿನಷ್ಟು ಡಾಟ್ ಇಟ್ಕೋಬೇಕು. ಬ್ಯಾಕಲ್ಲಿ ಡಾಟ್ ಹಿಡಿದರೆ ಒಳ್ಳೆಯದು, ಇಲ್ಲದಿದ್ದರೆ ಅದು ಅಷ್ಟು ಚೆನ್ನಾಗಿ ಕಾಣೋದಿಲ್ಲ ಬ್ಲೌಸು. ನೋಡಿ ಈಗ ಇದನ್ನು ಸ್ಟ್ರೈಟ್ ಮಾಡ್ಕೋಬೇಕು. ಈ ಥರ ಜಾಯಿಂಟ್ ಮಾಡಿಕೊಂಡು ನೆಕ್ಸ್ಟ್ ಲೈನ್ ಎಳೆದುಕೊಂಡು ನಾವು ಇದನ್ನು ಜಾಯಿಂಟ್ ಮಾಡ್ತೇವೆ, ಅಂದರೆ ಕಟ್ ಮಾಡಬೇಕು. ನೋಡಿ ಸ್ಕೇಲ್ ಹಿಡಿದು ಈ ಥರ ಮಾಡಿದರೆ ನಮ್ಮ ಬ್ಯಾಕ್ ಪಾರ್ಟ್ ಸ್ಟ್ರೈಟ್ ಆಗಿರುತ್ತೆ. ನಾವು ಸ್ಟಿಚಿದ್ ಮಾಡಿದ ಮೇಲೂ ಬ್ಯಾಕಲ್ಲಿ ಸ್ಟ್ರೈಟಾಗಿ ನಿಲ್ಲುತ್ತೆ. ನೋಡಿ ನಮ್ಮದೀಗ ಬ್ಯಾಕ್ ಪಾರ್ಟ್ ಕೂಡ ಕಟ್ ಮಾಡಿ ಆಯಿತು. ಈ ಥರ ಕಟ್ ಮಾಡಬೇಕು. ನೋಡಿ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಲೈಕ್ ಮಾಡಿ, ಶೇರ್ ಮಾಡಿ. ಈಗ ನಾವಿದರ ಮೆಜರ್ಮೆಂಟ್ ನೋಡಬೇಕು. ನೋಡಿ ಸ್ವಲ್ಪ ಹೆಚ್ಚು ಕಡಿಮೆ ಇದ್ದರೂ ಅದನ್ನು ನಾವು ಡ್ರಾಫ್ಟಿಂಗಲ್ಲೇ ಸರಿ ಮಾಡ್ಕೋಬೇಕು. ನಾನೀಗ ಇದರ ಮೆಜರ್ಮೆಂಟ್ ತೋರಿಸ್ತೇನೆ ಎಷ್ಟು ಬಂದಿದೆ ಅಂತ. ನಮಗೆ ಚೆಸ್ಟಿನ ಅಷ್ಟು ಅಗತ್ಯ ಇರೋದಿಲ್ಲ, ಅಪ್ಪರ್ ಚೆಸ್ಟ್ ಅಷ್ಟು ಅಗತ್ಯ ಇರೋದಿಲ್ಲ, ಆದರೆ ಚೆಸ್ಟ್ ನೋಡ್ಕೊಳ್ಳೇಬೇಕು. ನಾನಿಲ್ಲಿ ಚೆಸ್ಟ್ 34 ಅಂತ ಹೇಳಿದ್ದೆ, 34.5. ಇಲ್ಲಿ ನೋಡಿ 1/2 ಇಂಚ್ ಲೂಸಿಂಗ್ ಬಂದಿದೆ. ಇದು ಕರೆಕ್ಟಾಗಿ ನಮ್ಮ ಬಾಡಿಯಲ್ಲಿ ನಿಲ್ಲುತ್ತೆ. ನೋಡಿ 35. ಅಪ್ಪರ್ ಚೆಸ್ಟ್ 34, ಅಪ್ಪರ್ ಚೆಸ್ಟ್ 33, ಅಪ್ಪರ್ ಚೆಸ್ಟ್ 33. ಇಲ್ಲಿ ಕೂಡ ನಮಗೆ 1/2 ಇಂಚಿನಷ್ಟು ಎಕ್ಸ್ಟ್ರಾ ಸಿಕ್ಕಿದೆ, ಅಂದರೆ ಸ್ವಲ್ಪ ಲೂಸಿಂಗ್ ಸಿಕ್ಕಿದೆ. 34 ನೋಡಿ ಕರೆಕ್ಟಾಗಿ ಮೆಜರ್ಮೆಂಟ್ ಬಂದಿದೆ. ನಾವು ಈಗಲೇ ಆರ್ಮೋಲ್ ಕೂಡ ಚೆಕ್ ಮಾಡ್ಕೋಬೇಕು. ಇಲ್ಲಿ ನೋಡಿ ಬಟ್ಟೆಯಲ್ಲಿ ಡ್ರಾಫ್ಟಿಂಗನ್ನು ಇಟ್ಟು ಹೇಗೆ ಕಟ್ ಮಾಡೋದಂತ ಇಲ್ಲಿ ನಾವು ತೋರಿಸಿದ್ದೇನೆ. ಇದು ಶೋಲ್ಡರ್ ಹತ್ತಿರ 1/2 ಇಂಚ್, ಹಾಗೆ ಆರ್ಮೋಲ್ ಹತ್ತಿರ 1/2 ಇಂಚ್, ಮತ್ತು ಮಾರ್ಜಿನ್ ಸೈಡಲ್ಲಿ ಮಾರ್ಜಿನ್ 1.5 ಇಂಚ್, ಹಾಗೆ ಕೆಳಗೆ 1/2 ಇಂಚ್. ನಾನಿಲ್ಲಿ ಶೋಲ್ಡರ್ ಅಂದರೆ ಡೀಪ್ ಹತ್ತಿರ ಮಾರ್ಜಿನ್ ಅಂದರೆ ಬಿಡಲಿಲ್ಲ. ನಾವು ಕಟ್ ಮಾಡುವಾಗಲೇ ಎಷ್ಟು ಬೇಕೋ ಅಷ್ಟು ತೆಗೆದುಕೊಂಡು ಒಟ್ಟಿಗೆ ಕಟ್ ಮಾಡಿದ್ದೇನೆ. ಸೇಮ್ ಇದರಲ್ಲಿ ಕೂಡ ಹಾಗೆ 1.50 ಮಾರ್ಜಿನ್. ಇದು ಆರ್ಮೋಲ್ ಹತ್ತಿರ, ಹಾಗೆ ಪ್ರಿನ್ಸಸ್ ಕಟ್ ಹತ್ತಿರ ನೀವು ಎಷ್ಟು ಬೇಕೋ ಅಷ್ಟು. ಕೆಲವರು 0.4 ತೆಗೆದುಕೊಳ್ತಾರೆ, ಕೆಲವರು 1/2 ಇಂಚ್ ತೆಗೆದುಕೊಳ್ತಾರೆ, ಇನ್ನು ಕೆಲವರು 1/4 ಇಂಚಿನಷ್ಟು ತಗೋಬಾರ್ದು, ಅದಕ್ಕಿಂತ 1 ಪಾಯಿಂಟ್ ಜಾಸ್ತಿ ತೆಗೆದುಕೊಳ್ಬೇಕು. ಇಲ್ದಿದ್ದರೆ ಕೆಲವು ಬಟ್ಟೆ ಅಷ್ಟು ಕರೆಕ್ಟಾಗಿರೋದಿಲ್ಲ. ನೋಡಿ ಈ ಲೈನಿಗೆ ನಾವು ಬಟ್ಟೆ ಯಾವ ಥರ ಇಟ್ಕೋಬೇಕು ಅಂದರೆ ನಾವು ಹೇಗೆ ಕಟ್ ಮಾಡಿದ್ದೇವೋ ಅದೇ ರೀತಿ ಇರಬೇಕು. ಅಂದರೆ ಬಟ್ಟೆ ಯಾವ ಥರ ಸ್ಟ್ರೈಟ್ ಆದರೆ ಈ ಥರ ಸ್ಟ್ರೈಟ್ ಇಟ್ಟು ತೆಗೆದುಕೊಳ್ಬೇಕಂದ್ರೆ ಇದನ್ನು ನಾವು ಪ್ರಿನ್ಸಸ್ ಕಟ್ ಡ್ರಾಫ್ಟಿಂಗನ್ನು ಚೇಂಜ್ ಮಾಡ್ಕೋಬಾರ್ದು, ಡ್ರಾಫ್ಟಿಂಗನ್ನು ಸ್ಟ್ರೈಟ್ ಇಡಬಾರ್ದು. ನಾವು ಹೇಗೆ ಕಟ್ ಮಾಡಿದ್ದೇವೋ ಅದೇ ರೀತಿ ಇಡಬೇಕು. ಇಲ್ಲಿ ಶೋಲ್ಡರ್ 2 ಇಂಚು, ನಾನು ಮೊದಲೇ 2.25 ಇಂಚು ತೆಗೆದುಕೊಂಡಿದ್ದೇನೆ. ಅಂದರೆ ಇಲ್ಲಿ ನಾನು ಸ್ಟಿಚಿಂಗ್ ಲೈನ್ ಬಿಡ್ತಾ ಇಲ್ಲ, ಅಂದರೆ ಮೊದಲೇ 2.25 ತೆಗೆದುಕೊಂಡಿರೋದ್ರಿಂದ ನನ್ನ ರೆಡಿ ಶೋಲ್ಡರ್ 2 ಇಂಚ್ ಆಗಿರೋದ್ರಿಂದ ಇಲ್ಲಿ ನಾವು ಸ್ಟಿಚಿಂಗಾಗಿ ಬೇರೆ ಬಿಡಬೇಕಂತಿಲ್ಲ. ಒಂದು ವೇಳೆ ನಾವು ಮೊದಲೇ 2 ಇಂಚ್ ತೆಗೆದುಕೊಂಡಿದ್ದರೆ ಇಲ್ಲಿ ನೋಡಿ ಈ ಥರ ಮಾರ್ಜಿನ್ ಬಿಡಬೇಕಾಗತ್ತೆ. ನೋಡಿ ಈ ಥರ ಎಲ್ಲ ಇಟ್ಕೊಂಡು ನಂತರ ಕಟ್ ಮಾಡಬೇಕು. ಇಲ್ಲಿಂದ ನಮಗೆ ನೆಕ್ಸ್ಟ್ ಏನು ಕೆಲಸ ಇಲ್ಲ, ಸೀದಾ ಸ್ಟಿಚ್ ಮಾಡ್ತಾ ಹೋಗೋದು. ನೀವು ಪ್ರಿನ್ಸಸ್ ಕಟ್ಟಲ್ಲಿ ಕಪ್ ಇಡಬೇಕಾದ್ರೆ ಡಬಲ್ ಲೈನಿಂಗ್ ಯೂಸ್ ಮಾಡಿ. ನೋಡಿ ಈ ಥರ ಬರುತ್ತೆ. ಈಗ ಓಪನ್ ಮಾಡಿ ನೋಡಿದಾಗ ನಮ್ಮ
ಡೀಪ್ ಯಾವ ಥರ ಕಾಣುತ್ತೆ ನೋಡಿ. ನಾನಿಲ್ಲಿ ಫುಲ್ ರೌಂಡು ಅಂದರೆ ರೌಂಡ್ ಶೇಪಲ್ಲಿ, ಇಲ್ಲಿ ಎಲ್ಲಿ ಕೂಡ ಸ್ಕ್ವೇರ್ ಥರ ಬರೋದಿಲ್ಲ. ನಾವು ಬಾಡಿಗೆ ಇದನ್ನು ಅಂದರೆ ರೆಡಿ ಆದಮೇಲೆ ಹಾಕಿದ ಮೇಲೆ, ಬ್ಲೌಸ್ ಹಾಕಿದ ಮೇಲೆ ಇದೇ ಶೇಪಲ್ಲಿ ನಮ್ಮ ಬಾಡಿಯಲ್ಲಿರುತ್ತೆ ನೋಡಿ. ಇದು ನಾವು ಟಕ್ಸ್ ಹಿಡಿದ ಮೇಲೆ ಸ್ಟ್ರೈಟ್ ಆಗುತ್ತೆ, ಈ ಜಾಗ ಟಕ್ಸ್ ಹಿಡಿದ ಮೇಲೆ ಸ್ಟ್ರೈಟ್ ಆಗುತ್ತೆ ನೋಡಿ. ಈ ಥರ ಕಟ್ ಮಾಡಬೇಕು. ನೀವು ಯಾವ ಶೇಪ್ ಹೇಳ್ತೀರೋ ಅದೇ ಶೇಪಲ್ಲಿ ಇದು ಬರುತ್ತೆ ನೋಡಿ. ಫ್ರಂಟಲ್ಲಿ ಡೀಪ್ ನೋಡಿ, ಈ ಥರ ಡೀಪ್ ಅಂದರೆ ನಾವು ಹಾಕಿದ ಮೇಲೆ ಅದು ಬೋಟ್ ಥರ ಹೋಗಬಾರ್ದು, ಬೋಟ್ ನೆಕ್ ಥರ ಹೋಗಬಾರ್ದು. ಈ ಡೀಪ್ ಕೊಟ್ಟ ಮೇಲೆ ಇದೇ ಡೀಪಲ್ಲಿ ಫೈನಲ್ ಔಟ್ಫಿಟ್ ಈ ಥರ ಬರಬೇಕು ನೋಡಿ. ಇನ್ನು ಪ್ರಿನ್ಸಸ್ ಕಟ್ ಇದು. ಇದನ್ನು ಮೊದಲು ನಾವು ಸ್ಟಿಚ್ ಮಾಡುವಾಗ ಡಬಲ್ ಲೈನಿಂಗ್ ತೆಗೆದುಕೊಂಡಾಗ ಮೊದಲು ನಾವು ಲೈನಿಂಗನ್ನು ಈ ಥರ ಅಟ್ಯಾಚ್ ಮಾಡಿಕೊಂಡು ನೆಕ್ಸ್ಟ್ ನಾವು ಮೇನ್ ಫ್ಯಾಬ್ರಿಕನ್ನು ಅಟ್ಯಾಚ್ ಮಾಡ್ಕೋಬೇಕು ನೋಡಿ. ಇಲ್ಲಿ ಮೊದಲು ಲೆಂತ್ ತೆಗೆದುಕೊಳ್ಬೇಕು. ಲೆಂತ್ ಎಷ್ಟಿದೆಯೋ ಅಷ್ಟು ತೆಗೆದುಕೊಂಡು ಲೈನ್ ಎಳೆದುಕೊಳ್ಬೇಕು. ನಂತರ ಬಯಾಪ್ಸ್ ನಂದು 6.5 ಅಂದರೆ ನಮ್ಮ ಭುಜದ 3 ಇಂಚಿನಷ್ಟು ಕೆಳಗೆ ಹೋದಾಗ ನಮಗೆ ಬಯಾಪ್ಸ್ ಸಿಗುತ್ತೆ. ನಂದು 12 ಅಂದರೆ 6, ಅದಕ್ಕೆ ಹಾಫ್ ಇಂಚು ಸೇರಿಸಿದಾಗ 6.5 ಬರುತ್ತೆ. ಅದನ್ನು ತೆಗೆದುಕೊಂಡು ನೇರ ಲೈನ್ ಎಳೆದುಕೊಳ್ಬೇಕು ನೋಡಿ. ಈಗ ನನ್ನ ಆರ್ಮೋಲು ರೌಂಡ್ ಎಷ್ಟಂದರೆ 8 ಅಂದರೆ 16. ಈಗ ನಾವು ಅದನ್ನು ಯಾವ ರೀತಿ ತೆಗೆದುಕೊಳ್ಳೋದಂದರೆ ನೋಡಿ, ಈ ಥರ 8 ಎಲ್ಲಿಗೆ ಈ ಲೈನ್ಗೆ ಎಲ್ಲಿ ಟಚ್ ಆಗುತ್ತೋ ಅಲ್ಲಿ ನಾವು ಲೈನ್ ಅಂದರೆ ಮಾರ್ಕ್ ಮಾಡಿಕೊಳ್ಬೇಕು. ನಂತರ 1 ಇಂಚಿನಷ್ಟು ಬಿಟ್ಟು ಶೇಪ್ ಕೊಡಬೇಕು ನೋಡಿ. ನೀಟಾಗಿ ಶೇಪ್ ಕೊಡಬೇಕು. ಆಮೇಲೆ ಕಂಪಲ್ಸರಿಯಾಗಿ ನಾವು ಚೆಕ್ ಮಾಡಿಕೊಳ್ಬೇಕು, ಅಂದರೆ ನಾವು ಶೇಪ್ ಕೊಟ್ಟದ್ದು 8 ಇಂಚಿಗೆ ಇದೆಯೋ ಇಲ್ವೋ ಅಂತ. ಆಮೇಲೆ ನಮ್ಮದು ರೌಂಡು 10 ಅಂದರೆ 5, ಸ್ಲೀವ್ ರೌಂಡು 10, ಇನ್ನು ಹಾಫ್ ಇಂಚ್ ಕೆಳಗೆ ಫ್ರಂಟ್ ಶೇಪ್ ಕೊಡಬೇಕು. ಇದು ನಮ್ಮದು ಫ್ರಂಟ್ ಶೇಪ್ ನೋಡಿ. ಇದು ಸ್ಲೀವದ್ದು ಡ್ರಾಫ್ಟಿಂಗ್ ಮುಗಿಯಿತು. ಈಗ ಇದಕ್ಕೆ ನಾವು ಸ್ಟಿಚಿಂಗ್ ಲೈನ್ ಬಿಡಬೇಕು. ನಾವು ಪೇಪರಲ್ಲಿ ಡ್ರಾಫ್ಟಿಂಗ್ ಮಾಡೋದಾದರೆ ಇಷ್ಟು ಮಾಡಿದರೆ ಸಾಕು. ಈಗ ನೋಡಿ, ನಾನು 1.5 ಇಂಚಿನಷ್ಟು ಸ್ಟಿಚಿಂಗ್ ಲೈನ್ ಬಿಡ್ತಾ ಇದ್ದೇನೆ. ಇಲ್ಲಿ ಕೆಳಗೆ ಹಾಫ್ ಇಂಚ್ ಬಿಟ್ಟ ಮೇಲೆ ಸೈಡಲ್ಲಿ 1.5 ಇಂಚು, ಹಾಗೆಯೇ ಮೇಲೆ ಕೂಡ ಬಿಡಬೇಕು. ಮೇಲೆ ಇದೀಗ ರೆಡಿ ಮೆಜರ್ಮೆಂಟು 16 ಇಂಚು. ನಾವು ಅದಕ್ಕೆ ಸ್ಟಿಚಿಂಗ್ ಲೈನ್ ಕೂಡ ಕೊಡಬೇಕಾಗತ್ತೆ ನೋಡಿ. ಈಗ ಇದು 16 ಬರ್ತಾ ಉಂಟಲ್ಲ, ಇದು ಸ್ಟಿಚಿಂಗ್ ಲೈನ್. ಇದರ ಮೇಲೆ ನಮಗೆ ಸ್ಟಿಚಿಂಗ್ ಲೈನ್ ಹೋಗುತ್ತೆ. ಎಕ್ಸ್ಟ್ರಾ ನೋಡಿ, ಇದು ಹಾಫ್ ಇಂಚು, ಇದು ಮೇಲೆ ಉಳಿದ ಜಾಗ. ಅಂದರೆ ನಾವು ಈ ಲೈನಲ್ಲಿ, ಕೆಳಗಿನ ಲೈನಲ್ಲಿ ಸ್ಟಿಚಿಂಗ್ ಹೋಗುತ್ತೆ. ಮೇಲಿನದ್ದು ಸ್ವಲ್ಪ 1/4 ಇಂಚಿನಷ್ಟು ನಾವು ಬಿಟ್ಕೊಂಡು ಹೋಗ್ತೇವೆ. ಅಂದರೆ ನಾವು ಫೈನಲ್ ಆಗಿ ಎಲ್ಲಿ ಹಾಕ್ತೇವೋ ಅದು ಸ್ಟಿಚಿಂಗ್ ಲೈನ್ ಆಗಿರುತ್ತೆ ನೋಡಿ. ಇಷ್ಟೇ, ಡ್ರಾಫ್ಟಿಂಗ್ ಮುಗಿಯಿತು. ಈಗ ನಾವು ಆರ್ಮೋಲ್ ಡೌನ್ ಎಷ್ಟು ಬಂದಿದೆ ನೋಡುವ. 3.5 ಇಂಚು. ನಾವು ಬಟ್ಟೆಯಲ್ಲಿ ನೇರವಾಗಿ ಕಟ್ ಮಾಡುವಾಗ ಈ ಥರ ಕೂಡ ಕಟ್ ಮಾಡ್ಬೋದು. 3.5 ಇಂಚ್ ತೆಗೆದುಕೊಂಡು ನಮ್ಮ ಅಂದರೆ ಡೌನು 3.5 ಇಂಚು, ಹಾಗೆಯೇ ವಿಡ್ತಲ್ಲಿ 8.25 ಇಂಚಿನಷ್ಟು, 8.25 ಅಂದರೆ ಚೆಸ್ಟ್ನ 4ನೇ ಭಾಗ ತೆಗೆದುಕೊಂಡು ಮಾಡ್ಬೋದು. ನಾನಿಲ್ಲಿ ಸ್ಲೀವ್ ಕಟ್ ಮಾಡಿದ್ದು ನಿಮಗೆ ಅರ್ಥ ಆಯಿತು ಅಂದ್ಕೋತೀನಿ. ಅಂದರೆ ಮೊದಲು ನಾನು ಕಟ್ ಮಾಡಿದ್ದು, ಮಾರ್ಕ್ ಮಾಡಿದ್ದು ನಮ್ಮದು ರೆಡಿ ಮೆಜರ್, ಆಮೇಲೆ ಕಟ್ ಮಾಡಿದ್ದು ನಾನು ಹಾಫ್ ಇಂಚ್ ಬಿಟ್ಟದ್ದು, ಅದು ಸ್ಟಿಚಿಂಗ್ ಲೈನ್ ಆಗಿರುತ್ತೆ ನೋಡಿ. ಈ ಥರ ಹಾಫ್ ಇಂಚಿಗೆ ಪುನಃ ಅಂದರೆ ಇದು ಫ್ರಂಟ್ ಪಾರ್ಟ್, ನಮ್ಮ ಸ್ಲೀವ್ನ ಫ್ರಂಟ್ ಪಾರ್ಟ್ ಇದು. ಆಮೇಲೆ ನಾವು ಫ್ರಂಟಿಗೆ ಮಾರ್ಕ್ ಮಾಡ್ಕೋಬೇಕು, ಇಲ್ಲದಿದ್ದರೆ ಎಲ್ಲಿ ಅಂತ ಗೊತ್ತಾಗೋದಿಲ್ಲ. ನಮ್ಮ ಫ್ರಂಟ್ ಪಾರ್ಟ್ ಯಾವುದು, ಬ್ಯಾಕ್ ಪಾರ್ಟ್ ಯಾವುದು ಅಂತ ಗೊತ್ತಾಗೋದಿಲ್ಲ.
ನೋಡಿ ಇದು ಫ್ರಂಟ್, ಎರಡು ಸೈಡ್ ನಾವು ಫ್ರಂಟ್ ಅಂತ ಬರೆದುಕೊಳ್ಬೇಕು, ಇಲ್ಲಿದ್ರೆ ಯಾವುದಾದ್ರೂ ಮಾರ್ಕ್ ಮಾಡಿಕೊಳ್ಬೇಕು. ನೋಡಿ ನಮ್ಮ ಸ್ಲೀವ್ ರೆಡಿ ಆಗಿದೆ. ಈಗ ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.